ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಿಲಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಿದ್ರು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ಒಂದು ಒಳ್ಳೆ ವಿಡಿಯೋನ ಮಾಡೋಣ ಅಂತ ಬಂದಿದ್ದೀನಿ. ನೀವು ನೋಡ್ಕೊಂಡು ಬಂದಿದ್ದೀರ ತಮ್ಲೈನಲ್ಲಿ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾಯಿದ್ರು, ನಾವು ಯಾವ ರೀತಿ ಗೋಲ್ಡ್ ತೊಗೋಬೋದು ಬಡವರು ನಮ್ಮಂಥ ಮಿಡಿಲ್ ಕ್ಲಾಸ್ ಅವರು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ನಾನು ಕೂಡ ತುಂಬ ಮಿಡಿಲ್ ಕ್ಲಾಸಲ್ಲಿ ತುಂಬ ಬಡವ್ರ ಮನೆಯಿಂದನೇ ಬೆಳೆದು ಬಂದಿರೋಂಥವಳು. ನಾನು ನಿಜವಾಗ್ಲೂ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಒಂದೇ ಒಂದು ಜೊತೆ ವಾಲಿನೂ ಕೂಡ ಇಲ್ಲದೆ ಇದ್ದೆ. ಕೆಲವೊಂದು ನಾವು ಕೂಡ ಮಿಡಿಲ್ ಕ್ಲಾಸ್ ಲೈಫಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಗೋಲ್ಡ್ ಬೈ ಮಾಡ್ಬೋದು. ನಮ್ಮ ಬುದ್ಧಿವಂತಿಕೆಯಲ್ಲಿರುತ್ತೆ. ನಾವು ಸ್ವಲ್ಪನೇ ಅಮೌಂಟ್ನ ಯಾವ ರೀತಿ ಈ ಥರ ಟಿಪ್ಸ್ಗಳನ್ನ ತಿಳ್ಕೊಂಬಿಟ್ರೆ ನಾವು ಎಷ್ಟು ಬೇಕಾದ್ರೂ ಗೋಲ್ಡ್ನ ತೊಗೋಬೋದು. ನಾನು ಇದೇ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ನಾನು ಯಾವುದನ್ನ ಫಾಲೋ ಮಾಡಿದೆ, ಈ ಥರ ಟಿಪ್ಸ್ಗಳನ್ನ ನೀವು ಕೂಡ ಯೂಸ್ ಮಾಡ್ಕೊಂಡು ಗೋಲ್ಡ್ ತೊಗೋಬೋದು ಅಂತೇಳಿ ನಾನು ಕೆಲವೊಂದು ಟಿಪ್ಸ್ಗಳನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಮತ್ತು ನಾನು ಒಂದು ಜೊತೆ ವಾಲೆ ಇಲ್ದಿರೋಗು ತುಂಬ ಅವಮಾನಗಳನ್ನ ಎದುರಿಸಿದ್ದೀನಿ. ನನ್ನ ಹೈಸ್ಕೂಲಲ್ಲೇ ನನಗೆ ಗೊತ್ತಾಯಿತು ಗೋಲ್ಡಿಗೆ ಎಷ್ಟು ಮರ್ಯಾದೆ ಇದೆ, ಪ್ರಾಮುಖ್ಯತೆ ಇದೆ, ಗೋಲ್ಡಿನ ಬೆಲೆ ಎಷ್ಟಿದೆ ಅಂತಲೂ ಕೂಡ ನನಗೆ ಹೈಸ್ಕೂಲಲ್ಲಿ ಗೊತ್ತಾಗಿದ್ದು. ಅಂದರೆ ನಾನು SLCಲಿದ್ದಾಗ ಅವಾಗಿಂದನೂ ಕೂಡ ಗೋಲ್ಡಲ್ಲಿ ಸೇವ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿವರೆಗೂ ಒಂದು 1/4 kg ಬಂಗಾರನ ಸೇವ್ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ನಾವು ಮಿಡಿಲ್ ಕ್ಲಾಸಲ್ಲಿ ವರ್ಷ ಎಲ್ಲ ಕೂಡಿಟ್ಟು ಸ್ವಲ್ಪನೇ ಅಮೌಂಟ್ಗಳನ್ನ ಈ ಥರ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ಗಳನ್ನ ಸೇರಿಸ್ಕೊಂಡು ನಮ್ಮಂಥ ಬಡವರು ಗೋಲ್ಡನ್ನ ತೊಗೋಬೋದು. ಯಾಕೆ ಶ್ರೀಮಂತರು ಮಾತ್ರನ? ಶ್ರೀಮಂತರಿಗೆಲ್ಲ ನಿಜವಾಗ್ಲೂ ಯಾವುದೇ ರೀತಿಯಾದಂಥ ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದೆ ಅಂದಾಗ ಕೂಡ ಅವ್ರಿಗೆ ಯಾವುದೇ ರೀತಿಯಿಂದ ಪೆಟ್ಟು ಬೀಳಲ್ಲ. ಯಾಕಂದರೆ ಅವ್ರಿಗೆ ತುಂಬ ದುಡ್ಡಿರುತ್ತೆ, ತುಂಬಾ ಖರ್ಚು ಮಾಡ್ತಿರ್ತಾರೆ. ನಮ್ಮಂಥ ಬಡವರು ತುಂಬಾ ಒಂದು ಇದು ಮಾಡ್ಕೊಂಡಿರ್ತೀವಿ, ಎಲ್ಲದಕ್ಕೂ ಡಿವೈಡ್ ಮಾಡ್ಕೊಂಡಿರ್ತೀವಿ. ಫ್ಯಾಮಿಲಿ ಅಂದರೆ ಎಲ್ಲದಕ್ಕೂ ನಾವು ಬಜೆಟ್ ಪ್ಲ್ಯಾನ್ ಮಾಡಿಕೊಂಡು ವರ್ಷ ಎಲ್ಲ ಕೂಡಿಟ್ಟಿರೋ ಅಮೌಂಟಲ್ಲಿ ನಾವು ಗೋಲ್ಡ್ಗಳನ್ನ ತೊಗೊತೀವಿ. ಒಂದೊಂದು ವರ್ಷ ತೊಗೊತೀವಿ, ಒಂದು ವರ್ಷ ತೊಗೊಳಕ್ಕಾಗಲ್ಲ. ನಾವು ತೊಗೊಳ್ಳೇಬೇಕು ಅಂತ ಮನಸ್ಸು ಮಾಡಿದ್ರೆ ನಮ್ಮ ಹತ್ರ ಇರುವಂಥ ಅಮೌಂಟಲ್ಲೇ ಸ್ವಲ್ಪನ ಕೂಡಿಟ್ಟು ನಾವು ಗೋಲ್ಡ್ನ ಬೈ ಮಾಡ್ಬೋದು. ನಮ್ಮಂಥ ಮಿಡಿಲ್ ಕ್ಲಾಸ್ ಅವರು ಕೂಡ ನಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ತಾ ಹೋಗ್ಬೋದು. ನಾನು ಕೆಲವೊಂದು ಸ್ಟ್ರಾಂಗ್ ಆದಂಥ ಮಂತ್ರನೂ ಕೂಡ ಜಪಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದೆ. ಯಾವ ಮಂತ್ರ, ಯಾವ ಕಾಮಾಕ್ಷಿ ದೀಪನ ಅಂತೆಲ್ಲ ಕೇಳಿದ್ರಿ. ತುಂಬ ಪ್ರಶ್ನೆಗಳು ನಾವು ಕಮೆಂಟ್ಸಲ್ಲಿ ಬಂದು ಹೇಳ್ತಾ ಇದ್ರಿ. ಹಾಗಾಗಿ ಮಂತ್ರ ಯಾವುದು, ಯಾವ ದೀಪನ ನಾನು ಹಚ್ಚಿ ದೇವ್ರ ಹತ್ರ ನಮಸ್ಕರಿಸ್ತೀನಿ, ಯಾವ ರೀತಿ ಬೀಜಾಕ್ಷರಿ ಮಂತ್ರ. ಈ ಮಂತ್ರ ಬಂದು ಲಕ್ಷ್ಮಿ ಮಂತ್ರ. ತುಂಬ ಪವರ್ಫುಲ್ ಆಗಿದೆ, ತುಂಬ ಚೆನ್ನಾಗಿ ನನಗೆ ಯೂಸ್ಫುಲ್ ಆಗಿದೆ ನನ್ನ ಅಭಿಪ್ರಾಯ. ಹೌದು, ಈ ಮಂತ್ರ ಹೇಳ್ತಾ ಇರೋದಕ್ಕೆ ನಾನು ಗೋಲ್ಡ್ನ ತೊಗೊತಾ ಇದ್ದೀನಿ. ನನ್ನ ಲೈಫಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಬಂದಿದೆ. ನನ್ನ ಎಲ್ಲ ನಾನು ಹುಷಾರು ತಪ್ಪಿದಾಗೆಲ್ಲ ನಾನು ರಿಕವರ್ ಆಗಿರೋದ್ರಿಂದನೇ, ಈ ಮಂತ್ರದಿಂದನೇ. ಇದೊಂದು ಲಕ್ಷ್ಮೀ ಬೀಜಾಕ್ಷರಿ ಮಂತ್ರ. ಇದು ಒಂದು ಬಂದು ನನಗೆ ತುಂಬ ಪರಿಚಯವರು ಪೂಜಾರಿಗಳು ಹೇಳ್ಕೊಟ್ಟಿದ್ದು. ಯಾವಾಗಲೂ ಅಷ್ಟಲಕ್ಷ್ಮಿ ದೀಪ, ನಾನು ಕಾಮಾಕ್ಷಿ ದೀಪ ಅಂತ ಹೇಳಿದ್ದೀನಿ, ಇಲ್ಲ ನಾನು ಅಷ್ಟಲಕ್ಷ್ಮಿ ದೀಪನ 5 ವರ್ಷಗಳಿಂದ ಹಚ್ಕೊಂಡು ಬಂದಿದ್ದೀನಿ. ಯಾವ ರೀತಿ ಹಚ್ತೀನಿ, ಯಾವ ರೀತಿ ಆ ಮಂತ್ರನ ಹೇಳ್ತೀನಿ, ಪವರ್ಫುಲ್ ಮಂತ್ರ. ನೀವು ಕೂಡ ಈ ಥರ ಒಂದು ದೀಪನ ಬೆಳಗಿ ಒಂದು ಪವರ್ಫುಲ್ ಆದಂಥ ಮಂತ್ರ ನೀವು ವಾರ ಮಾಡ್ತಿರಲ್ಲ ಮನೇಲಿ, ಮಂಗಳವಾರ, ಶುಕ್ರವಾರ, ಈ ಥರ ಹೆಣ್ಮಕ್ಳು ತುಂಬ ವಾರಗಳನ್ನ ಮಾಡ್ತೀವಿ. ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ವಾರಗಳಿರುತ್ತೆ. ಅಂಥ ವಾರದ ಸಮಯದಲ್ಲಿ ಈ ಮಂತ್ರನ ಹೇಳಿ ಪೂಜಿಸಿ ಅಷ್ಟೇ. ತುಂಬ ಸಿಂಪಲ್ ಆಗಿದೆ, ತುಂಬ ಒಳ್ಳೆಯದಾಗುತ್ತೆ. ಕೆಲವೊಂದು ಟಿಪ್ಸ್ಗಳನ್ನೂ ಕೂಡ ಲಾಸ್ಟಲ್ಲಿ ಹೇಳ್ತೀನಿ. ಮತ್ತು ಹೀಗೆ ಹೇಳ್ತೀನಿ, ನನಗೆ ತಿಳಿದಿರೋಂಥ ಗೋಲ್ಡ್ ಪರ್ಚೇಸ್, ಬಡವರು ಕೂಡ ಗೋಲ್ಡ್ ತೊಗೋಬೋದು ಅಂತ ಕೆಲವೊಂದು ಟಿಪ್ಸ್ಗಳನ್ನ ನನಗೆ ತಿಳಿದಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಇದನ್ನೇ ನಡ್ಸ್ಕೊಂಡು ಬರ್ತಾ ಇರೋದು. ಇದೇ ರೀತಿಯೇ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇರೋದು ಪ್ರತಿ ವರ್ಷ. ಎಲ್ಲ ನಮ್ಮ ಕೈಲಿ ಇದ್ದೇ ಇರುತ್ತೆ. ನಿಜವಾಗ್ಲೂ ನೀವು ಗೋಲ್ಡ್ ತೊಗೊಳ್ಳೇಬೇಕು ಅಂತ ಒಂದು ಸ್ಟ್ರಾಂಗ್ ಬಿಲೀವ್ ಮಾಡಿ ನಾವು ತೊಗೋಬೇಕು. ಪ್ರತಿ ವರ್ಷ ನಾವು ಇಷ್ಟಿಷ್ಟು 1 ಗ್ರಾಮ್ 2 ಗ್ರಾಮ್ ಆದರೂ ನಾವು ತೊಗೊಳ್ಬೇಕು ಅಂತ ತುಂಬ ದೃಢ ನಿರ್ಧಾರ ಮಾಡಿ, ಸ್ಟ್ರಾಂಗ್ ಆಗಿ ಅಂತ ಹೇಳ್ತೀನಿ. ನಮ್ಮ ಮನೇಲಿ ಒಂದು ಹೆಣ್ಮಕ್ಳಿದ್ದಾರೆ ಅಂದರೆ ನಿಜವಾಗ್ಲೂ ತಾಯಿದಿರು ತುಂಬ ಚುರುಕಾಗಿ ಜೀವನ ನಡೆಸಬೇಕು. ತುಂಬ ಚಿಕ್ಕದನ್ವಾಗಿ ದುಡಿಯೋವಂಥ ಗಂಡ ಎಷ್ಟು ದುಡಿತಾನೋ ಅಷ್ಟರಲ್ಲೇ ನಾವು ಜೀವನ ಮಾಡಿಸ್ಕೊಂಡು ಅದರಲ್ಲೇ ಸ್ವಲ್ಪ ಅಮೌಂಟ್ನ ಕೂಡಿಡ್ತಾ ಬರಬೇಕು. ನಾಳೆ ಒಂದು ಮದುವೆ ಮಾಡಬೇಕು, ಒಂದು ಹೆಣ್ಮಗು ಇದೆ ಅಂದರೆ ಅದಕ್ಕೊಂದು 100 ಗ್ರಾಮ್ ಆದರೂ ಬಂಗಾರ ಸೇರಿಸಿ ಕೊಡಬೇಕಲ್ವ. ಈಗ ನನ್ನ ತಾಯಿನೂ ಅದೇ ರೀತಿ ಅಲ್ವ, 100 ಗ್ರಾಮ್ ಬಂಗಾರನ ಮಾಡಿಸ್ಕೊಂಡು ನಾನು ಮದುವೆ ಮಾಡ್ಕೊಂಬಂದಿದ್ದು. ಅವರೆಲ್ಲ ಸೇವಿಂಗ್ಸ್ ಮಾಡಿದ್ದಕ್ಕೆ, ನಾನು ದುಡ್ದಿರೋ ಅಂಥ ಅಮೌಂಟು, ಅವ್ರು ದುಡ್ದಿರೋಂಥ ಸ್ವಲ್ಪ ಅಮೌಂಟ್ಗಳೆಲ್ಲ ಸೇವ್ ಮಾಡಿದ್ಕೇ ಇವಾಗ ಇಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳ್ಬೋದು. ಸೇವಿಂಗ್ಸ್ ಅನ್ನೋದು ಭಾಳ ಮುಖ್ಯ. ಎಲ್ಲ ಖರ್ಚು ಮಾಡಿಬಿಟ್ಟು ನಾವು ಸೇವಿಂಗ್ಸ್ ಮಾಡ್ತೀವಿ ಅನ್ನೋದು ದೊಡ್ಡತನ. ಫಸ್ಟು ಸೇವಿಂಗ್ಸ್ಗೆ ಅಂತಲೇ ಎತ್ತಿಟ್ಬಿಟ್ಟು ಆಮೇಲೆ ಎಲ್ಲ ಖರ್ಚು ಮಾಡಬೇಕು. ಫಸ್ಟು ತಿಂಗಳಲ್ಲಿ ಸ್ಯಾಲ್ರಿ ಬರುತ್ತಲ್ಲ, ಕೆಲವರೆಲ್ಲ ಖರ್ಚು ಮಾಡಿಬಿಟ್ಟು ಲಾಸ್ಟಲ್ಲಿ ಮಿಕ್ಸನ್ನು ಬಿಡು ಅಂತ ಎಲ್ಲ ಖರ್ಚು ಮಾಡಿಬಿಡ್ತಾರೆ. ಸೇವಿಂಗ್ಸ್ ಮಾಡೋಕ್ಕೆ ಆಗೋಲ್ಲ. ಸೇವಿಂಗ್ಸ್ಗೆ ಅಂತಲೇ ಸ್ವಲ್ಪ ಪ್ಲ್ಯಾನ್ ಮಾಡಿದ್ರೆ ಸೇವಿಂಗ್ಸ್ ಆಗೋದು. ಈಗ 1 by 1 ಹೇಳ್ತಾ ಹೋಗ್ತೀನಿ. ನಾವು ಇದನ್ನು
ನಾವು ಇದನ್ನು ಫಾಲೋ ಬಂದಿದ್ದು ಹೇಳ್ತೀನಿ. ನಾವು ಯಾವ ರೀತಿ ಗೋಲ್ಡ್ನ ತೊಗೊಂಡ್ವಿ, ಒಂದು ಗ್ರಾಮ್ ಇಲ್ಲ, ಇವಾಗ ಒಂದು 200-250 ಗ್ರಾಮ್ ಇದೆ. ನಾನು ಸರಿಯಾಗಿ ಕೌಂಟ್ ಮಾಡಿ ಒಂದು 200-250 ಗ್ರಾಮ್ವರೆಗೂ ಒಂದು ಬಂಗಾರನ ಸೇರಿಸ್ಕೊಂಡು ಬರ್ತೀವಿ ಅಂದರೆ ಎಷ್ಟು ಕಷ್ಟಪಟ್ಟಿರ್ತೀವಲ್ವ, ಅದಕ್ಕೆ ಹೇಳೋದು. ಇವಾಗ ಹೇಳ್ತೀನಿ, ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ, ನಿಜವಾಗ್ಲೂ ನಿಮಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಫಸ್ಟು ಬಂದು ನಾವು ಫಾಲೋ ಮಾಡಿದ್ದೆ, ನಾನು ಬಂದು ಅರ್ನಿಂಗ್ ಮಾಡ್ತಾಯಿದ್ದಾಗ ಬಂದು ಗೋಲ್ಡ್ಗೆ ನಾವು ಪಿ ಎಫ್ ಬರುತ್ತಲ್ಲ, ಪಿ ಎಫ್ ದುಡ್ಡನ್ನ ನಾವು ನಿಜವಾಗ್ಲೂ ಏನಕ್ಕೂ ವೇಸ್ಟ್ ಮಾಡಿಲ್ಲ. ಗೋಲ್ಡ್ ತೊಗೋಬೇಕು ಅಂತ ಗೋಲ್ಡ್ ಪರ್ಚೇಸ್ ಮಾಡ್ತಾಯಿದ್ವಿ. ನೀವೇನಾದರೂ ಅರ್ನಿಂಗ್ ನಾವು ಮಾಡ್ತಾಯಿದ್ದೀರಾ ಅನ್ನೋದಾದರೆ ನಿಮ್ಮ ಪಿ ಎಫ್ ಕಂಪ್ಲೀಟ್ ದುಡ್ಡನ್ನ ಗೋಲ್ಡನ್ನ ತೊಗೊಳ್ಳಿ. ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಯಾವತ್ತಿಗೂ ಕೂಡ ಲಾಸ್ ಆಗಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದು ನಾನು ಫಸ್ಟ್ ಪಿ ಎಫ್ ದುಡ್ಡಲ್ಲಿ ಗೋಲ್ಡ್ನ ಬೈ ಮಾಡ್ತಾಯಿದ್ದೆ. ನೆಕ್ಸ್ಟ್ ಬಂದು ಬೋನಸ್ ಬರುತ್ತಲ್ಲ, ಬೋನಸ್ ದುಡ್ಡನ್ನ ನಾನು ಎಲ್ಲೂ ಕೂಡ ಏನೂ ತೊಗೊತಾ ಇರಲ್ಲ. ಫಸ್ಟು ಬೋನಸ್ಸು ಪಿ ಎಫ್ ಬಂದಿದ ತಕ್ಷಣ ಗೋಲ್ಡ್ನ ಬೈ ಮಾಡ್ತಾಯಿದ್ದೆ. ಎಲ್ಲರಿಗೂ ಬೋನಸ್ ಸಿಗುತ್ತೆ. ಈಗ ಎಲ್ಲರೂ ವರ್ಕಿಂಗ್ ವುಮೆನ್ಸ್ ಆಗಿದ್ರೆ, ವರ್ಕ್ ಮಾಡ್ತಾಯಿದ್ರೆ ಬೋನಸ್ ದುಡ್ಡಲ್ಲಿ ಗೋಲ್ಡ್ನ ತೊಗೊತಾ ಇದ್ದೆ. ನೆಕ್ಸ್ಟ್ ಬಂದು ನನ್ನ ಮದುವೆಯಲ್ಲಿ ಈ ಟಿಪ್ಸ್ನ ಫಾಲೋ ಮಾಡಿದ್ದೀನಿ. 3ನೇ ಟಿಪ್ಸು ನೀವು ಕೂಡ ಯೂಸ್ ಮಾಡ್ಕೋಬೋದು. ಈ ಸಂಘ, ಶ್ರೀ ಶಕ್ತಿ ಸಂಘ, ಧರ್ಮಸ್ಥಳ ಸಂಘ ಅಂತೆಲ್ಲ ಇರುತ್ತಲ್ಲ, ಒಂದು ಮಾಂಗಲ್ಯ ಸರ ತೊಗೊಳ್ಬೇಕಂದ್ರೆ ಈ ಥರ ಟಿಪ್ಸ್ಗಳನ್ನ ಫಾಲೋ ಮಾಡಿ, ನೀವು ನಿಜವಾಗ್ಲೂ ತೊಗೊತೀರ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ತುಂಬ ಕಮ್ಮಿ ಬೆಲೆ, ಇವಾಗ ಸಂಘಗಳೆಲ್ಲ ತುಂಬ ಬಡ್ಡಿ ಕಡಿಮೆ ಇರುತ್ತೆ. ಧರ್ಮಸ್ಥಳ, ಶ್ರೀ ಶಕ್ತಿಯಲ್ಲೆಲ್ಲ ಅಲ್ಲಿ ನೀವು ಸಂಘಗಳಲ್ಲಿ ತೊಗೊಂಡು ಒಂದು ಮಾಂಗಲ್ಯ ಸರನ ತೊಗೋಬೋದು. ಏನಾದರೂ ನಿಮ್ಗೆ ಏನು ನೀಡ್ಸ್ ಇದೆಯೋ ಗೋಲ್ಡ್ನ ತೊಗೋಬೋದು. ಯಾಕಂದರೆ ಸಂಘಗಳಲ್ಲಿ ತುಂಬ ಬಡ್ಡಿ ಕಡಿಮೆ ಇರುತ್ತೆ. ಪ್ರತಿ ತಿಂಗಳು ಕಟ್ಕೋಬೋದು. ನಿಮ್ಗೆ ಗೋಲ್ಡು ಸಿಕ್ದಂಗೆ ಆಗುತ್ತೆ. ಮತ್ತು ಪ್ರತಿ ತಿಂಗಳು ಅಮೌಂಟ್ನ ಕಟ್ಟಿ ಅದನ್ನು ಬೇಗನೂ ಕ್ಲಿಯರ್ ಮಾಡ್ಕೋಬೋದು. ಇದು ಬೆಸ್ಟ್ ಅಂತ ಹೇಳ್ಬೋದು. ನನ್ನ ಮದುವೆಯಲ್ಲೂ ಕೂಡ ನನಗೆ ಗೋಲ್ಡ್ ತೊಗೊಳ್ಳುವಾಗ ಒಂದು ಸಂಘದಲ್ಲಿ ತೊಗೊಂಡು ನಾವು ಗೋಲ್ಡ್ ಪರ್ಚೇಸ್ ಮಾಡಿದ್ದೆ. ಮಾಟಿ, ನಮ್ಮ ಹಸ್ಬೆಂಡ್ಗೆ ಉಂಗುರ, ಚೈನು ಎಲ್ಲ ಕೊಟ್ಟಿದ್ದೀವಿ. ನಾನು ಮಾಟಿ, ನೆಕ್ಲೆಸ್ಸು, ವಾಲೆಗಳು ಎಲ್ಲ ತೊಗೊಳ್ಳುವಾಗ ಸ್ವಲ್ಪ ಶಾರ್ಟೇಜ್ ಬಂದಿತ್ತು. ಒಂದು 2 ಲಕ್ಷ ರೂಪಾಯಿ ಒಡವೆ ಹೋದಾಗ ಒಂದು 60 ಗ್ರಾಮ್ಗೆ ಒಂದು 2 ಲಕ್ಷ ರೂಪಾಯಿ ಅಷ್ಟೇ ನಾವು ಅವಾಗ ತೊಗೊಂಡೋಗಿದ್ದು. 3,500-4,000 ಏನೋ ಇತ್ತು ಬಂಗಾರ 2018ರಲ್ಲಿ. ಆವಾಗ ಬಂದು ನಾವು ಸಂಘದಲ್ಲಿ ತೊಗೊಂಡು ಗೋಲ್ಡ್ನ ತೊಗೊಂಡ್ವಿ. ನಿಮಗೂ ಏನಾದರೂ ಬಂಗಾರ ತೊಗೊಳ್ಬೇಕು ಅನ್ನುವಾಗ ಈ ಥರ ಸಂಘಗಳಲ್ಲಿ ತೊಗೊಂಡು, ನೀವು ಗೋಲ್ಡು ಇರುತ್ತೆ ನಿಮ್ಮ ಹತ್ರ, ಪ್ರತಿ ತಿಂಗಳು ಸ್ವಲ್ಪ ಕಟ್ಟಿ ತೀರಿಸ್ಬಿಡ್ತೀರಾ ಸಂಘದಲ್ಲಿ. ತುಂಬ ಇಂಟ್ರೆಸ್ಟ್ ಕಡಿಮೆ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಇದೊಂದು ಟಿಪ್ಸ್ನ ನಾವು ಫಾಲೋ ಮಾಡಿದ್ದೀವಿ, ನೀವು ಫಾಲೋ ಮಾಡ್ಬೋದು. ನೆಕ್ಸ್ಟ್ 4ನೇದು ಬಂದು ಗೋಲ್ಡ್ ಚೀಟಿನ ಕಟ್ಟಿ. ತುಂಬಾ ಬೆಸ್ಟು ಇದು. ನಿಜವಾಗ್ಲೂ ನಾನು ಕೂಡ ಫಸ್ಟೆಲ್ಲ ಕಟ್ತಾ ಇರಲಿಲ್ಲ, ಗೋಲ್ಡ್ ಚೀಟಿನ ಕಟ್ಟಕ್ಕೆ ಹೋಗ್ತಾ ಇರಲಿಲ್ಲ. GRTಲಿ ಕಟ್ಟಿದ್ದು, ಮದುವೆ ಆದಮೇಲೆ ಬಂದು ಗೋಲ್ಡ್ ಚೀಟಿ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ. ಏನಾದರೂ ಒಂದು ನೆಪಗಳು, ಅದು ಖರ್ಚಾಗೋದು, ಇದು ಖರ್ಚಾಗೋದು. ಗೋಲ್ಡ್ ಚೀಟಿ ಕಟ್ಟಲೇಬೇಕು ಪ್ರತಿ ತಿಂಗಳು ಅಂತೇಳಿ ಇವಾಗ ತೀರ್ಮಾನ ಮಾಡಿಕೊಂಡು 2 ಹತ್ರ ಒಂದು 3 ವರ್ಷದಿಂದ 2 ಹತ್ರ ಕಟ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಬಿಲೀವ್ ಮಾಡಿ ಕಟ್ಟಲೇಬೇಕು ಪ್ರತಿ ತಿಂಗಳು ಇಷ್ಟಿಷ್ಟು ಅಂತ. ನಮ್ಮ ಕೈಲಿ 1,000 ಆಗಲಿ, 2,000 ಆಗಲಿ, 3,000 ಆಗಲಿ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ನ ಗೋಲ್ಡ್ ಚೀಟಿನ ಕಟ್ಕೊಂಡೋದ್ರೆ ಪ್ರತಿ ವರ್ಷ ನಾವು ಗೋಲ್ಡ್ನ ಬೈ ಮಾಡ್ತೀವಿ. ನಮಗೆ ಪ್ರತಿ ತಿಂಗಳು ನಮಗೆ ಗೊತ್ತಿಲ್ಲದಂಗೆ ಗೋಲ್ಡ್ ಚೀಟಿನ ಕಟ್ಟೋದ್ರಿಂದ ನಾವು ಆರಾಮಾಗಿ ಅದರಲ್ಲಿ ಬಂದು GST ವೇಸ್ಟೇಜು ಏನು ಇಲ್ದಂಗೆ ಗೋಲ್ಡ್ನ ತೊಗೋಬೋದು. ಇದು ಬೆಸ್ಟ್ ಅಂತ ಹೇಳ್ಬೋದು. ನೀವು ಚೀಟಿ ಕಟ್ತಿರೋ ಇಲ್ವೋ ಗೊತ್ತಿಲ್ಲ, ಚೀಟಿಗಳನ್ನ ಕಟ್ತಿರೋ ಅದಕ್ಕಿಂತ ದೊಡ್ಡ ಲಾಭ ಇದೆ ಇವಾಗ ಇದರಲ್ಲಿ ಗೋಲ್ಡಲ್ಲಿ ತೊಗೊಳ್ಳೋದ್ರಿಂದ, ಗೋಲ್ಡಲ್ಲಿ ಹಾಕೋದ್ರಿಂದ ಪ್ರತಿ ತಿಂಗಳು ಆರಾಮಾಗಿ ಕಟ್ಕೊಂಡು ಹೋಗ್ಬೋದು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ, ಮತ್ತೆ ನೀವೇ ಕಟ್ತೀರಾ. ತುಂಬ ಲಾಭ ಇದೆ ಅಂತ 1 ವರ್ಷ ಕಟ್ಬಿಟ್ಟು ನೋಡಿ, 2ನೇ ವರ್ಷ ನೀವು ಕಟ್ತೀರಾ. ನಾನು ಗೋಲ್ಡ್ ತೊಗೋಬೋದು. ಮುಂದಿನ ವರ್ಷ ಈ ಗೋಲ್ಡ್ನ ಎಕ್ಸ್ಚೇಂಜ್ ಮಾಡೋದಕ್ಕಾದ್ರೂ ನಾನು ಇವಾಗ ಏನಾದರೂ ಹಳೆ ಗೋಲ್ಡ್ ಇರುತ್ತೆ ಅಂದ್ಕೊಳ್ಳಿ, ಹಳೆ ಗೋಲ್ಡ್ನ ಎಕ್ಸ್ಚೇಂಜ್ ಮಾಡೋಕ್ಕಾದ್ರೂ ಈ ಥರದೊಂದು ಚೀಟಿ ಕಟ್ಟೋಣ ಅಂತ ಅನಿಸುತ್ತೆ ನಿಮಗೆ. ನಾನು ಬಿಡ್ದಂಗೆ ಇವಾಗ ಚೀಟಿನ ಕಟ್ಕೊತಾ ಇದ್ದೀನಿ, ಗೋಲ್ಡ್ ಚೀಟಿನ. PF ಬೋನಸ್ ಇಲ್ಲ, ನಾನು ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ, ನನಗೆ ಚಿಕ್ಕ ಮಕ್ಕಳಿರೋದ್ರಿಂದ. ನೀವೇನಾದರೂ PF ಬೋನಸ್ ಎಲ್ಲ ಬರ್ತಿದೆ ಅಂದರೆ ಈಗಂತೂ ಬೇಗನೆ, ಫಸ್ಟೆಲ್ಲ ನಾವು ವರ್ಕ್ ಮಾಡುವಾಗೆಲ್ಲ 6 ತಿಂಗಳು 3 ತಿಂಗಳಾಗೋದು ಒಂದು PF ಬರೋದಕ್ಕೆ. ಈಗೆಲ್ಲ ಏನಿಲ್ಲ, ಅರ್ಜಿ ಹಾಕಿದ ತಕ್ಷಣ ಸ್ಪಾಟಲ್ಲೇ ನಿಮಗೆ PF ಸಿಕ್ಬಿಡ್ತಿದೆ. ಹಾಗಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಹೇಳ್ತಾ ಇದ್ದೀನಿ, 4ನೇದು ಚೀಟಿಗಳನ್ನ ಹಾಕಿ ಗೋಲ್ಡ್ನ ತೊಗೊಳ್ಳಿ. ಎಲ್ಲದೂ ಚೀಟಿ ಕಟ್ಟಿದ್ದೀರಂತ ಫಸ್ಟೇ ತೊಗೊಂಬಿಡಿ ಚೀಟಿನ. ಇವಾಗ ಎಲ್ಲದೂ ಒಂದು ಚೀಟಿ ಕಟ್ಟಿ ಅಲ್ಲಿ ಫಸ್ಟೇ ಎಷ್ಟಾದರೂ ಹೋಗಲಿ, ನಿಜ ನೀವು ಆ ಚೀಟಿ ಮುಗಿಯೋಷ್ಟರಲ್ಲಿ ತಿಂಗಳ ಅಮೌಂಟು ಜಾಸ್ತಿ ಆಗ್ತಾಯಿದೆ. ತಿಂಗಳ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದೆ. ಹೋದ ತಿಂಗಳು 11,500 ಇತ್ತು, ಈ ತಿಂಗಳು ಆಗಲೇ 12,500 ಆಗಿದೆ. ಪ್ರೆಸೆಂಟ್ ಈಗ 12,630 ರೂಪಾಯಿ ಇದೆ ಗೋಲ್ಡು. ನೋಡಿದ್ರಲ್ಲ ಎಷ್ಟು ಬೇಗ ಬೆಳೀತಾ ಇದೆ. ನಿಜವಾಗ್ಲೂ ಗೋಲ್ಡಲ್ಲಿ ತುಂಬ ಇವಾಗೆಲ್ಲ ಶೇರ್ ಮಾರ್ಕೆಟ್ ಎಲ್ಲ ಬಂದು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ತುಂಬಾ ಗೋಲ್ಡ್ ರೇಟ್ ತುಂಬ ಬೆಳೀತಾ ಇದೆ ಅಂತ ಹೇಳ್ಬೋದು. ತುಂಬ ಗೋಲ್ಡ್ಗೆ ಬೆಲೆ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಚೀಟಿ ಕಟ್ತಿದ್ರೆ ಸ್ಟಾರ್ಟ್ ಎಲ್ಲ ಎತ್ಕೊಂಡ್ಬಿಟ್ಟು ಗೋಲ್ಡ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇದು ಬೆಸ್ಟ್ ಅಂತಲೇ ಹೇಳ್ತೀನಿ.
ಆರನೇದು ಹೇಳ್ತೀನಿ, ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಬಳಸ್ಕೊಂಡು ಗೋಲ್ಡ್ನ ತೊಗೋಬೋದು, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದು. ಆರನೇದು ಹೇಳ್ತೀನಿ, ನಿಮ್ಮ ಹತ್ರ ಏನಾದರೂ ಆಸ್ತಿ ಎಲ್ಲ ಇರುತ್ತೆ ಅಂತ ಅಂದ್ಕೊಳ್ಳಿ, ಜಮೀನು ಪತ್ರಗಳೆಲ್ಲ ಇರುತ್ತೆ ಅಲ್ಲ, ಆ ಥರ ಪತ್ರಗಳನ್ನ ತೊಗೊಂಡೋಗಿ ಸ್ವಲ್ಪ ಬ್ಯಾಂಕಲ್ಲಿ ಇಟ್ಟು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ, ನೀವು ಗೋಲ್ಡೇ ತೊಗೋಬೋದು, ಆ ಥರ ಎಲ್ಲ ಈಸಿಯಾಗಿ ತೊಗೋಬೋದು. ನಿಮ್ಮ ಹತ್ರ ಜಮೀನು ಏನಾದರೂ ಇರುತ್ತೆ ಅಂದ್ಕೊಳ್ಳಿ, 1 ಎಕರೆ 2 ಎಕರೆ ಇದ್ದರೆ ಅದು ಆ ಪತ್ರನ ತೊಗೊಂಡೋಗಿ ಬ್ಯಾಂಕಲ್ಲಿ ಇಟ್ಬಿಟ್ಟು ಅದರಲ್ಲಿ ಅಮೌಂಟ್ನ ತೊಗೊಂಡು ಗೋಲ್ಡ್ನ ಬೈ ಮಾಡ್ಬೋದು. ಯಾಕಂದರೆ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ, ಗೋಲ್ಡ್ ಇಲ್ಲಿ ಬೆಳೀತಾನೆ ಇರುತ್ತೆ. ನೀವು ಗೋಲ್ಡ್ ತೊಗೊಳ್ಳೇಬೇಕು ಅನ್ನೋರು ಈ ರೀತಿ ಮಾಡಿ. ಗೋಲ್ಡ್ ಎಲ್ಲ ಮನೆ ಪತ್ರ ಅಂದರೆ ಜಮೀನು ಆಸ್ತಿ ಪತ್ರ ಇದ್ದರೆ ಆ ಥರ ಇಟ್ಟು ಗೋಲ್ಡ್ನ ತೊಗೋಬೋದು. ಏಳನೇದು ಇದನ್ನು ನಾನು ಹೇಳ್ತಾ ಇದ್ದೀನಿ. ಏಳನೇದು ನಾನು ಯೂಸ್ ಮಾಡಿದ್ದಂಥದ್ದು, ನಿಮ್ಮ ಹತ್ರ ಹಳೆ ಚಿನ್ನ ಇದ್ದರೆ ಅದನ್ನು ನೀವು ಬ್ಯಾಂಕಲ್ಲಿ ಇಟ್ಟು ಹೊಸ ಚಿನ್ನನ ತೊಗೋಬೋದು. ಇವಾಗೆಲ್ಲ ಸರಾಗಿರಲಿ, ನಿಮ್ಗೇನು ಇವಾಗ ಏನು ಬೇಕಾಗಿದೆಯೋ ಅವಶ್ಯಕತೆ, ನೀವು ಹಳೆ ಚಿನ್ನನ ತೊಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟು ಅದರಲ್ಲಿ ಬರೋಂಥ ಅಮೌಂಟಲ್ಲಿ ನೀವು ಗೋಲ್ಡ್ನ ಬೈ ಮಾಡ್ಬೋದು. ನಾನು ಅದೇ ರೀತಿ ಮಾಡಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಹಳೇದನ್ನು ಯೂಸ್ ಮಾಡದೇ ಇರೋದನ್ನೆಲ್ಲ ಮಾರದೆ ಅದನ್ನು ತೊಗೊಂಡೋಗಿ ಇಟ್ಟು ಅದರಲ್ಲಿ ಬಂದು ಅಮೌಂಟು ನನ್ನ ಹತ್ರ ಸ್ವಲ್ಪ ಇರುವಂಥ ಅಮೌಂಟ್ನ ಸೇರಿಸಿ ಹೊಸ ಗೋಲ್ಡ್ನ ಬೈ ಮಾಡಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದು ಹಳೆ ಚಿನ್ನನ ನೀವು ಏನು ಮಾಡ್ತೀರಾ ಅಂದರೆ ಎಕ್ಸ್ಚೇಂಜ್ ಮಾಡಬೇಕು ಅಂತ ನಿಮ್ಗೇನಾದರೂ ಅನಿಸ್ತಿದೆ ಅಂದ್ಕೊಳ್ಳಿ. ಈಗ ಯಾವುದೋ ಒಂದು ನೆಕ್ಲೆಸ್ ತೊಗೊಂಬಿಟ್ಟಿರ್ತೀರಾ, ನಿಮ್ಗೆ ಅದನ್ನು ಯೂಸ್ ಮಾಡೋದಕ್ಕೆ ಇಷ್ಟ ಆಗ್ತಿರಲ್ಲ, ಆ ಡಿಸೈನ್ ಕೂಡ ಇಷ್ಟ ಆಗ್ತಿರಲ್ಲ, ಏನು ಮಾಡೋದು ಅಂತ ತುಂಬ ತಲೆ ಕೆಡಿಸ್ಕೊಂಡಿರ್ತೀರ. ಅಂಥ ಸಮಯದಲ್ಲಿ ನೀವು ಏನು ಮಾಡ್ತೀರಾ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ ಆ ಚಿನ್ನನ ಬೇರೆ ತೊಗೋಬೇಕಲ್ಲ, ಆವಾಗ ಹೇಳ್ತಾ ಇರ್ತಾರೆ ಈ GRT ಮತ್ತು ಕಲ್ಯಾಣ್ ಇದರಲ್ಲಿ ಎಲ್ಲನೂ ಕೂಡ ಟಿ ವಿಯಲ್ಲಿ ಆಫರ್ ಬಿಡ್ತಾ ಇರ್ತಾರೆ. 50 ಆಷಾಢ ಮಾಸದಲ್ಲೆಲ್ಲ ನಿಮ್ಮ ಹಳೆಯ ಚಿನ್ನಕ್ಕೆ 50 ರೂಪೀಸ್ ಎಕ್ಸ್ಟ್ರಾ ಕೊಡ್ತೀವಿ, ಎಕ್ಸ್ಚೇಂಜ್ ಆಫರ್ ಇದೆ, ಮತ್ತು ತುಂಬ ಪ್ರೈಸ್ ಕೂಡ ಕಡಿಮೆ ಆಗ್ತಾ ಇರುತ್ತೆ ಆಷಾಢದಲ್ಲೆಲ್ಲ. ಅಂಥ ಸಮಯದಲ್ಲಿ ಹೋಗಿ ಹಳೆ ಚಿನ್ನನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಯಾಕಂದರೆ ಅವಾಗ ಸ್ವಲ್ಪ ಲಾಭ ಸಿಗುತ್ತೆ ನಿಮಗೆ. ವೇಸ್ಟೇಜು ಕೂಲಿ ಎಲ್ಲ ಅವರು ಸ್ವಲ್ಪ ಕಡಿಮೆನಾಗೆ ಹಾಕ್ಕೊಂಡು ನಿಮಗೆ ಎಕ್ಸ್ಚೇಂಜ್ ಮಾಡಿಕೊಡ್ತಿರಲ್ಲ, ಅದರಲ್ಲಿ ಸ್ವಲ್ಪ ಲಾಭ ಸಿಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿರುವಂಥ ಈ 7 ಟಿಪ್ಸ್ನ ನಾನು ನಿಮ್ಮ ಜೊತೆ ಫಾಲೋ ಮಾಡ್ಕೊಂಡಿದ್ದೀನಿ. ನೀವು ಯಾವುದು ಇಷ್ಟ ಆಗುತ್ತೋ, ಯಾವುದು ನಿಮಗೆ ಅನುಕೂಲವಾಗಿದೆಯೋ ಆ ಟಿಪ್ಸ್ನ ಫಾಲೋ ಮಾಡಿಕೊಂಡು ಗೋಲ್ಡ್ನ ಬೈ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಇವಾಗ ನಾನು ಯಾವ ರೀತಿ ಅಷ್ಟಲಕ್ಷ್ಮಿ ದೀಪನ ಹಚ್ಕೊತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೆಣ್ಮಕ್ಳು ಕೆಲವೊಂದು ಬಿಲೀವ್ ಮಾಡಿ, ಕೆಲವೊಂದು ನಂಬಿ, ನಾನು ಕೂಡ ಫಸ್ಟೆಲ್ಲ ಈ ಥರ ಎಲ್ಲ ಫ್ಯಾಮಿಲಿ ಅಂದರೆ ಮುಂಚೆ ಎಲ್ಲ ಚಿಕ್ಕ ಮೈಂಡ್ ಸೆಟ್ ಎಲ್ಲ ಚಿಕ್ಕದಾಗಿರ್ತಿತ್ತಲ್ವ, ಮದುವೆಗೂ ಮುಂಚೆ ಒಂಥರ, ಮದುವೆ ಆದಮೇಲೆ ಒಂಥರ, ಕೆಲವೊಂದನ್ನು ನಂಬಿದ ಮೇಲೆ ನನಗೆ ಒಳ್ಳೆಯದಾಗಿದೆ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಅದನ್ನು ಯಾವುದಂತ ಹೇಳ್ತೀನಿ. ಫಸ್ಟು ನೋಡಿ, ಬಾಗಿಲನ್ನ ಸದಾಕಾಲ ಈ ರೀತಿ ಸ್ವಚ್ಛವಾಗಿ ಇಟ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಯಾವಾಗಲೂ ಈ ಥರ 15 ದಿವಸಕ್ಕೊಂದ್ಸರಿ ಓಂ ಮತ್ತು ಸ್ವಸ್ತಿಕ್ ಚಿತ್ರನ ಬರೆದುಕೊಳ್ಳಿ. ಮನೆ ಬಾಗಿಲು ದಿನಾಲು ಒರೆಸಿ ಬಾಗಿಲಿಗೆ ರಂಗೋಲಿನ ಬಿಡಿ. ಅದರಲ್ಲಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಈ ರೀತಿ ಹೊಸ್ಲನ್ನ ಕ್ಲೀನಾಗಿ ಕಾಪಾಡ್ಕೋಬೇಕಂತ ಹೇಳ್ತೀನಿ. 15 ದಿವಸಕ್ಕೊಂದ್ಸರಿ ನಾನು ಈ ರೀತಿ ಬರೆಯೋದ್ರಿಂದ ಮನೆಯಲ್ಲಿ ಒಳ್ಳೆಯದಾಗುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ. ಇವಾಗ ದೇವ್ರಿಗೆ ನಾನು ಸಂಜೆ ಹೊತ್ತು ದೀಪನ ಹಚ್ಕೊತಾ ಇದ್ದೀನಿ. ಸಂಜೆ ಹೊತ್ತು ನಿಮ್ಮ ಕೈಲಿ ಬೆಳಿಗ್ಗೆ ಹೊತ್ತು ಹಚ್ಚಲಿಕ್ಕಾದರೆ ಬೆಳಿಗ್ಗೆನೇ ಒಂದು 10 ಗಂಟೆ ಒಳಗಡೆ ಹಚ್ಚಿ, ಇಲ್ಲ ನನ್ನ ಕೈಲಿ ಆಗ್ತಿಲ್ಲ ಅಂದರೆ ಸಂಜೆ ಹೊತ್ತು ಹಚ್ಕೊಳ್ಳಿ. ನಾನೀಗ ಸಂಜೆ ಹೊತ್ತು ಎಲ್ಲನೂ ಕೆಲಸನ ಮುಗಿಸಿ ಸಂಜೆನ ದೀಪನ ಹಚ್ತಾಯಿದ್ದೀನಿ. ಸಂಜೆ ಟೈಮ್ ಅಂದರೆ ಭಾಳ ಒಳ್ಳೆಯದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಇಲ್ಲ ಸಂಜೆ ಹೊತ್ತು ಮುಂಜಾನೆ 5 ರಿಂದ 6 ಗಂಟೆಯಲ್ಲಿ ದೀಪನ ಹಚ್ಕೊಳ್ಳಿ, ಒಳ್ಳೆಯದಾಗುತ್ತೆ ಮನೆಗೆ ಅಂತ ಹೇಳ್ತೀನಿ. ನಾನು ತುಂಬ ಜಾಸ್ತಿ ಬೆಳಿಗ್ಗೆ ನನಗೆ ಟೈಮ್ ಅಡ್ಜಸ್ಟ್ ಆದರೆ ಮಗುನ ಇಟ್ಕೊಂಡು ಬೆಳಿಗ್ಗೆ ಮಾಡ್ತೀನಿ, ಇಲ್ಲಾಂದರೆ ಸಂಜೆ ಟೈಮಲ್ಲಿ ದೀಪನ ಹಚ್ಕೊತೀನಿ. ಇವಾಗ ನಾನು ಯಾವ ರೀತಿ ಬೀಜಾಕ್ಷರಿ ಮಂತ್ರ ಹೇಳ್ತೀನಿ ಅಂತ ನೋಡಿ. ಇದು ಅಷ್ಟಲಕ್ಷ್ಮಿ ದೀಪ. ಇದು 5 ವರ್ಷದಿಂದ ನಾನು ಈ ದೀಪನ ಹಚ್ತಾ ಇರೋದು. ಹಾಗಾಗಿ ನಾನು 5 ವರ್ಷದಿಂದ ಇದೇ ಮಂತ್ರನ ಜಪಿಸ್ತಾ ಇದ್ದೀನಿ, ಇದೇ ಮಂತ್ರನ ಪಠಿಸ್ತಾ ಇದ್ದೀನಿ. ತುಂಬ ಒಳ್ಳೆಯದಾಗಿದೆ ನನಗೆ. ಹಾಗಾಗಿ ಫಸ್ಟು ವಿನಾಯಕನಿಗೆ ಪೂಜೆ ಮಾಡ್ಕೊತೀನಿ. ಚಿಕ್ಕದಾಗಿ ಒಂದು ಗಣಪತಿ ಇದೆ, ಇಲ್ಲಿ ವಿನಾಯಕನ ಮಂತ್ರನ ಹೇಳ್ಕೊತೀನಿ. ವಿಘ್ನಂ ವಿನಾಶಕಾಯ ಮಹಾಗಣಪತೆ ನಮಃ. ಓಂ ಓಂ ರೀಂ ಶ್ರೀಂ ಕ್ರೀಂ ಕ್ಲೀಂ ಸಾಂ ಮಹಾಲಕ್ಷ್ಮಿ ಸ್ವಾಹ. ಮಹಾಲಕ್ಷ್ಮಿ ಆವಾಯನಂ. ಅಷ್ಟಲಕ್ಷ್ಮಿತಾಯೇ ನಮೋ ನಮಃ. ಓಂ ಹ್ರೀಂ ಶ್ರೀಂ ಕ್ರೀಂ ಕ್ಲೀಂ ಸಾಂ ಮಹಾಲಕ್ಷ್ಮಿ ಸ್ವಾಹ. ಮಹಾಲಕ್ಷ್ಮಿ ಆವಾಯನಂ. ಅಷ್ಟಲಕ್ಷ್ಮಿತಾಯೇ ನಮೋ ನಮಃ. ನೋಡಿ, ಈ ರೀತಿ
ಮಂಗಳಾರತಿನೂ ಕೂಡ ಮಾಡ್ಕೊತಾ ಇದ್ದೀನಿ. ದೇವರು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೇನಿಲ್ಲ, ಈಗ ಭಕ್ತಿ ಇದ್ದರೆ ಸಾಕು. ನಿಜವಾಗ್ಲೂ ಭಕ್ತಿಯಿಂದ ಏನಿಟ್ಟು ಪೂಜೆ ಮಾಡಿದ್ರು ದೇವ್ರು ನಿಮಗೆ ಹೊಲಿತಾರೆ. ಒಳ್ಳೆ ಮನಸ್ಸಿರಬೇಕು ಅಷ್ಟೇ. ದೇವ್ರ ಹತ್ರ ಯಾರಿಗೂ ಏನು ಕೆಡಕ್ಕೆ ಬಯಸದೆ ಕೇಳ್ಕೋಬೇಕು. ಯಾವಾಗಲೂ ಸದಾಕಾಲ ಸ್ವಚ್ಛವಾಗಿ ಇಟ್ಕೊಳ್ಳಿ. ಹೆಣ್ಣು ಮಕ್ಕಳು ಸದಾಕಾಲ ಸ್ವಚ್ಛವಾಗಿ ಇಟ್ಕೊಂಡ್ರೆ ಮನೇಲಿ ಲಕ್ಷ್ಮಿ ತಂತಾನೇ ನೆಲೆಸ್ತಾಳೆ ಅಂತ ಹೇಳ್ಬೋದು. ಶುದ್ಧತೆಯನ್ನು ಕಾಪಾಡಬೇಕು. ನೋಡಿ ಮನೀಶ್ ಏನು ಮಾಡ್ತಾಯಿದ್ದಾನೆ, ಗುಂಡಪ್ಪ ಕುತ್ಕೊಂಡಿದ್ದಾನೆ ಸೈಲೆಂಟಾಗಿ. ನಾನು ವೀಡಿಯೋ ಎಲ್ಲ ಮಾಡ್ಕೊತಾ ಇದ್ದೀನಿ, ಆರಾಮ ಕೂತಿದ್ದಾನೆ. ಈ ರೀತಿ ನಾನು ಪೂಜೆನ ಮಾಡ್ಕೊತೀನಿ. ಮನೇಲಿ ಈ ಥರ ಬಾಗಿಲಲ್ಲಿ ಓಂ ಮತ್ತು ಇದನ್ನು ಬರ್ಕೊಳ್ಳಿ, ಸರಿನಾ? ಓಂ ಮತ್ತು ಸ್ವಸ್ತಿಕ್ ಚಿತ್ರನ 15 ದಿವಸಕ್ಕೆ ಒಂದು ಸಾರಿ ನೀವು ಬಾಗಿಲನ್ನ ಸ್ವಚ್ಛ ಮಾಡಿಕೊಂಡು ಈ ರೀತಿ ಬರೀರಿ, ಸರಿನಾ? ಯಾವಾಗೂ ಮನೇಲಿ ಲಕ್ಷ್ಮಿ ನೆಲೆಸ್ತಾಳೆ ಅಂತ ನನಗೆ ಒಬ್ಬರು ಹೇಳ್ಕೊಟ್ಟಿದ್ದು ಹಿರಿಯರು, ಅದನ್ನು ಫಾಲೋ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಬಂದು ನಾನು ಉಪ್ಪನ್ನ ಬಂದು ಜಾಡೀಲಿ ಹಾಕುವಾಗ ಕೆಳಗಡೆ ಬಂದು ಅದರಲ್ಲಿ ಲವಂಗನ ಹಾಕಿಡ್ತಾಯಿದ್ದೀನಿ. ಲವಂಗ ಮತ್ತು 5 ರೂಪೀಸ್ ಕಾಯಿನ್ನ ಹಾಕಿಡ್ತಾಯಿದ್ದೀನಿ. ಆ ರೀತಿ ಮಾಡೋದ್ರಿಂದ ನಮಗೆ ತುಂಬಾ ಲಾಭ ಇದೆ ಅಂತ ಹೇಳ್ಬೋದು. ಅಂದರೆ ಲಕ್ಷ್ಮಿ ಸದಾಕಾಲ ನೆಲೆಸ್ತಾರೆ, ಮನೆಯಲ್ಲಿ ಆರೋಗ್ಯ ತಪ್ಪೋದು ಕಡಿಮೆ ಆಗುತ್ತೆ ಅಂತೇಳಿ ಆ ರೀತಿ ಹೇಳಿದ್ದಕ್ಕೆ ನಾನು ಅದನ್ನು ಫಾಲೋ ಮಾಡ್ತಾಯಿದ್ದೀನಿ. ನನಗೂ ಒಳ್ಳೇದಾಗ್ತಾಯಿದೆ. ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ನಿಮಗೂ ಒಳ್ಳೆಯದಾಗಲಿ. ಗೋಲ್ಡ್ನ ಇದೇ ರೀತಿ ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಂಡು ತೊಗೊಳ್ಳಿ ಅಂತ ಹೇಳ್ತೀನಿ. ಈ ರೀತಿ ಬೀಜಾಕ್ಷರಿ ಲಕ್ಷ್ಮಿ ಮಂತ್ರನ ಹೇಳಿ ನೀವು ಕೂಡ ಗೋಲ್ಡ್ ಆಗಲಿ ಮತ್ತು ಆರೋಗ್ಯ ಸಮಸ್ಯೆ ಆಗಲಿ ಎಲ್ಲನೂ ಸುಧಾರಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಿಮಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ನನ್ನ ವ್ಲಾಗ್ ಇಲ್ಲಿವರೆಗೂ ನಿಮಗೆ ಇಷ್ಟ ಆಗಿದ್ರೆ, ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ, ಲೈಕ್ ಆ್ಯಂಡ್ ಶೇರನ್ನು ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತೀನಿ.